ಸಿಟಿ ರವಿ ವಿರುದ್ಧ ನಿಂದನೆಯ ಆರೋಪ, ಸಿಐಡಿ ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರ ಅಸ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಸಿಟಿ ರವಿ ಸಿಐಡಿಗೆ ಕೊಟ್ಟು ವ್ಯರ್ಥ ಪ್ರಯತ್ನ ಮಾಡಬೇಡಿ, ಇದರಿಂದ ನಿಮ್ಮ ಉದ್ದೇಶ ಸಾರ್ಥಕ ಆಗಲ್ಲ. ಬಿಜೆಪಿಯ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ. ಈ ವಿಚಾರದಲ್ಲಿ ಗೃಹ ಸಚಿವರನ್ನ ದಾರಿ ತಪ್ಪಿಸುವಂತಹ ಕೆಲಸ ಆಗ್ತಿದೆ. ಸಭಾಪತಿಗಳು ಕೊಟ್ಟಿರುವಂತಹ ರೂಲಿಂಗ್ ಅನ್ನು ಗೌರವಿಸಿ. ಧರ್ಮಸ್ಥಳಕ್ಕೆ ನೀವು ಅವರು ಹೋಗೋದು ಬೇಡ, ಮಂಜುನಾಥನಿಗೆ ಯಾಕೆ ಪಾಪ ಅಂಟಿಸ್ತೀರಿ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿಯವರು ಮತ್ತೊಮ್ಮೆ ಸಿಟಿ ರವಿ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ. ಆ ರೆಕಾರ್ಡಲ್ಲಿ ಸಿಟಿ ರವಿ ಹೇಳಿದ್ದು ಹೀಗೆ ಹೇಳೋರೆ ಅಂತೇನಾದರೂ ಇದ್ದಿದ್ರೆ, ಗೌರವಾನ್ವಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಹೇಳಿದ್ದು ಹೀಗಿದೆ ಅಂತ ಅವ್ರಿಗನ್ಸಿದ್ದಿದ್ರೆ, ಯಾರನ್ನ ಒಬ್ಬರ ಪರವಾಗಿ ಅವರು ರೂಲಿಂಗ್ ಕೊಟ್ಟಿದ್ದಿದ್ರೆ ನಾನು ಹೇಳ್ತಿದ್ದೆ, ಸದನದಲ್ಲೇ ಕೇಳ್ತಿದ್ದೆ. ನಾನು ಹೊರಗಡೆ ಕೇಳಲ್ಲ. ಸಭಾಪತಿಗಳನ್ನು ಹೊರಗಡೆ ನಿಂತು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ನನಗೂ ಇಲ್ಲ. ಅಲ್ಲೇ ನಾನು ಕೇಳ್ತಿದ್ದೆ, ಸರ್ ನೀವು ಮಾಡಿದ್ದು ತಪ್ಪಿದೆ ಅಂತ. ಯಾಕಂದ್ರೆ ನನಗೆ ಅಧಿಕಾರ ಇದೆ ಒಳಗಡೆ ಕೇಳಲಿಕ್ಕೆ. ಬಟ್ ಯಾರ ಪರವಾಗಿ ನಿಂತರು ಅವರು? ಸಿಟಿ ರವಿ ಪರವಾಗಿ ನಿಂತರ ಈಗ ಅವರು? ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ನಿಂತರ? ಇಲ್ಲ. ಏನಿದೆಯೋ ವಾಸ್ತವವನ್ನು ಇಟ್ಟಿದ್ದಾರೆ, ರೂಲಿಂಗ್ ಅದು. ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ನನಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ, ಜುಡಿಷರಿಗೂ ಇಲ್ಲ. ಹಂಗಿದ್ದ ಮೇಲೆ